ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಜ್ಮೋಟೋ ವ್ಲಾಗ್ಸ್. ನೀವು ಲಾಸ್ಟ್ ವ್ಲಾಗ್ ಅಥವಾ ಲಾಸ್ಟ್ ಪಾರ್ಟ್ ಅಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಫಸ್ಟ್ ಪಾರ್ಟ್ ಅಲ್ಲಿ ನಾನು ಎಲ್ಲಿಗೆ ಬಂದಿದ್ದೆ ಏನಕ್ಕೆ ಬಂದಿದ್ದೆ ಅಂತ. ಆದ್ರೆ ಈ ವಿಡಿಯೋಲಿ ಹೇಳ್ತೀನಿ, ನಾನು ಬಂದಿದ್ದು ಮುತ್ಯಾಲಮಡುವಿಗೆ ಸನ್ನಿಧಿಗೆ. ಇಲ್ಲಿ ನಿಮಗೆ ಗೊತ್ತಿರ್ಬೋದು, ಆ ಪಾರ್ಟ್ ಅಲ್ಲಿ ನೋಡಿದ್ರೆ ನಾನು ಅಲ್ಲಿ ಜಾಗ ತೋರಿಸಿರ್ತೀನಿ. ಆ ಜಾಗ, ಈ ದೇವಸ್ಥಾನಕ್ಕೆ ಏನಕ್ಕೆ ಈ ಹೆಸರು ಬಂತು ಏನು ಎತ್ತ ಅಂತೆಲ್ಲ ಹೇಳಿರ್ತೀನಿ. ಸೊ ನೀವು ಹೋಗಿ ಫಸ್ಟ್ ಪಾರ್ಟ್ ನೋಡ್ಕೊಂಡ್ ಬಂದ್ರೆ, ಫಸ್ಟ್ ಪಾರ್ಟ್ ಅಲ್ಲಿ ನೋಡಿದ್ರೇನೆ ನಿಮಗೆ ಗೊತ್ತಾಗೋದು ಎಲ್ಲಿಗೆ ಹೆಂಗೆ ಯಾವ ತರ ಬಂದೆ ಏನು ಅಂತ. ಬನ್ನಿ ಇವಾಗ ನಾವು ಪಾರ್ಟ್ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಅಂದ್ರೆ ನಾನು ನಿಮ್ಗೆ ಹೇಳಿದ್ದೆ ಬಟ್ ಇಲ್ಲಿಂದ ಮುಂದಕ್ಕೆ ಇನ್ನೂ ಒಂದು ಜೋಗ್ ಫಾಲ್ಸ್ ಇದೆ ಒಳಗಡೆ, ಹಿಡನ್ ಪ್ಲೇಸು, ಅದೆಲ್ಲೂ ಯಾರು ಹೋಗಲ್ಲ ಅಂತ. ಸೊ ಅಲ್ಲಿಗೆ ಹೋಗೋಣ ಬನ್ನಿ, ನಾವು ಅಲ್ಲಿಗೆ ಹೋಗೋಣ. ಈಗ ನೋಡಿ, ಈ ಕಾಲ್ದಾರಿಲಿ ನಡ್ಕೊಂಡು ಹೋಗ್ಬೇಕಾಗತ್ತೆ. ಇವಾಗ ನಾನು ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಇದೊಂಥರ ಸಂಡೇಸು ಅಥವಾ ಫ್ರೀ ಟೈಮಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆ ಟ್ರೆಕ್ಕಿಂಗ್ ಮಾಡಬೇಕು ಅಂತ ಏನಾದರೂ ಪ್ಲಾನ್ ಮಾಡೋ ಥರ ಇದ್ರೆ ಈ ಜಾಗಕ್ಕೆ ಬರ್ಬೋದು. ಬಟ್ ಬಂದರೆ ಹುಷಾರು. ನಾನಿವತ್ತು ಒಬ್ಬನೇ ಬಂದಿದ್ದೀನಿ. ಬಟ್ ಇವತ್ತು ಶನಿವಾರ ಆಗಿರೋದ್ರಿಂದ ಜನ ಇದ್ದಾರೆ, ಅದಕ್ಕೋಸ್ಕರ ಏನು ಭಯ ಇಲ್ಲ, ಜಾಸ್ತಿ ಜನ ಇದ್ದಾರೆ. ಆದ್ರೂ ಜೊತೆಯಲ್ಲಿ ಯಾರಾದ್ರೂ ಫ್ರೆಂಡ್ಸ್ ಜೊತೆ ಯಾರ ಜೊತೆನಾದ್ರೂ ಬಂದ್ರೆ ಒಳ್ಳೇದು. ಒಬ್ಬೊಬ್ರೆ ಬರಕ್ ಹೋಗ್ಬೇಡಿ. ನಾನು ಇಲ್ಲಿ ಮುಂದೆ ಎಲ್ಲ ಜನ ಹೋಗಿರೋದನ್ನ ನೋಡಿ ಹೋಗ್ತಾ ಇದ್ದೀನಿ. ಬನ್ನಿ ಹಂಗೆ ಮುಂದೆ ಹೋಗೋಣ. ನೋಡಿ, ಇದೇ ಕಾಲ್ದಾರಿಲಿ ನಡ್ಕೊಂಡು ಹೋಗ್ಬೇಕಾಗತ್ತೆ. ನೀರೇ ಇಲ್ಲ, ಸಿಕ್ಕಾಪಟ್ಟೆ ನೀರ್ ಇರ್ತಾ ಇತ್ತು ಯಾವಾಗ್ಲೂ. ಈ ಸತಿ ನೀರೇ ಇಲ್ಲ ಇಲ್ಲಿ. ಬಂದ್ವಿ ಮುಂದಕ್ಕೆ, ಇಲ್ಲಿಂದ ಮೇಲಕ್ಕೂ ಹೋಗ್ಬೋದು ಬಟ್ ಅಲ್ಲೇನು ಇಲ್ಲ. ಇಲ್ಲಿಂದ ಕೆಳಗಡೆ ಇಳಿದು ಅಲ್ಲಿ ಒಳಗಡೆ ನಡ್ಕೊಂಡು ಹೋಗ್ಬೇಕಾಗತ್ತೆ. ಬನ್ನಿ ಕೆಳಗಡೆ ಹೋಗೋಣ. ಇಲ್ಲಿಂದ ಇಳ್ಕೊಂಬಂದೆ, ವಿಡಿಯೋ ಮಾಡಕ್ ಆಗ್ಲಿಲ್ಲ. ಬನ್ನಿ ಹಂಗೆ ಮುಂದೆ ಹೋಗೋಣ. ಇಲ್ಲಿ ಹೋಗ್ತಾ ಇದೆ ನೋಡಿ ನೀರು ಹರ್ಕೊಂಡು, ಎಷ್ಟು ಕ್ಲಿಯರ್ ಆಗಿದೆ. ಬಟ್ ಇದೇ ನೀರು ಸಿಕ್ಕಾಪಟ್ಟೆ ಬರ್ತಾ ಇತ್ತು, ಇವಾಗ ಬರ್ತಾನೆ ಇಲ್ಲ. ಆದ್ರೆ ಈ ನೀರ್ ನೋಡಿ ಎಷ್ಟು ಕ್ಲೀನ್ ಆಗಿದೆ, ಎಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಕೆಳಗಡೆ ನೆಲನೂ ಕೂಡ. ನೋಡಿ ನೋಡಿ ಬಂದ್ವಿ. ಆ ಕಡೆಯಿಂದ ಹಿಂಗೆ ನಡ್ಕೊಂಡ್ ಬರ್ತಾ ಇದೀನಿ, ಹಿಂಗೆ ಮುಂದೆ ಹೋಗ್ಬೇಕು ಇನ್ನ. ಬನ್ನಿ ಹೋಗೋಣ ಮುಂದಕ್ಕೆ. ಒಂದ್ ಕಡೆ ಭಯ ಅಂದ್ರೂ ಭಯ ಏನಿಲ್ಲ, ಯಾಕಂದ್ರೆ ಹುಡುಗರು ಆಮೇಲೆ ಜನ ಜಾಸ್ತಿನೇ ಇದಾರೆ ಇವತ್ತು, ಅದಕ್ಕೋಸ್ಕರ ಭಯ ಏನಿಲ್ಲ ಇವತ್ತು. ನಾನು ಅಲ್ಲಿಂದ ಭಯ ಪಟ್ಕೊಂಡೇ ಬಂದೆ, ಅಯ್ಯೋ ಯಾರು ಇರಲ್ಲ ಅಂತ. ಬಟ್ ಬರೋರು ಹುಷಾರಾಗಿ ಬನ್ನಿ ಅಷ್ಟೇ, ಯಾರು ಜನ ಇರಲ್ಲ ಇಲ್ಲಿ, ಅದಕ್ಕೋಸ್ಕರ. ಬಟ್ ಜಾಗ ಚೆನ್ನಾಗಿದೆ, ಪೀಸ್ಫುಲ್ಲು, ಮತ್ತೆ ಬರ್ಡ್ಸ್ದು ಸೌಂಡು ಅದೆಲ್ಲದಕ್ಕೋಸ್ಕರ. ಮೇಲ್ಗಡೆ ಹತ್ಕೊಂಡು ಹೋಗ್ತಾ ಇದಾರೆ ಅಲ್ಲಿಂದನು, ಆ ಕಡೆಯಿಂದನೂ ವ್ಯೂ ಪಾಯಿಂಟ್ ಇದೆ. ಬಟ್ ಇಲ್ಲಿಂದ ಹೋದ್ರೆ ಒಂಥರ ಹತ್ರದಿಂದ ನೋಡೋ ತರ ಇದೆ ವ್ಯೂ ಪಾಯಿಂಟು, ಅದಕ್ಕೋಸ್ಕರ ಹಿಂಗ್ ಹೋಗ್ತಾ ಇದೀನಿ ನಾನು. ಅವರೆಲ್ಲ ಅಲ್ಲಿಂದ ಹೋಗ್ತಾ ಇದಾರೆ, ನಾನು ಒಬ್ನೇ ಇಲ್ಲಿ ಹೋಗ್ತಾ ಇದ್ದೀನಿ. ನೋಡಿ, ಅಲ್ಲೊಂದ್ ಸ್ವಲ್ಪ ಹೋಗ್ಬೋದು, ಅಲ್ಲಿಂದ ಮುಂದಕ್ಕೆ ಹೋಗ್ಬೇಕು ನಡ್ಕೊಂಡಿದೆ ಕಾಲ್ದಾರಿಲಿ ನೋಡ್ಕೊಂಡು ಹಿಂಗೆ ಹೋಗ್ಬೇಕು. ಅಲ್ಲಿ ಕೂತಿದ್ದಾರೆ ಒಂದಷ್ಟು ಜನ ಫ್ರೆಂಡ್ಸ್ ಬಂದು, ನಾನು ಅಲ್ಲಿ ಹೋಗ್ಬೇಕೀಗ. ಸ್ವಲ್ಪ ಕಷ್ಟನೇ, ಅಂದ್ರೆ ನೋಡ್ಕೊಂಡ್ ಬರ್ಬೇಕು. ಶೂ ಹಾಕೊಂಡ್ ಬಂದ್ರೆ ಒಳ್ಳೇದು. ನಾನ್ ನೋಡಿದ್ರಿ ಕ್ರಾಕ್ಸ್ ಹಾಕೊಂಡ್ ಬಂದಿದ್ದೀನಿ, ಆದ್ರೂ ಇದು ಪರವಾಗಿಲ್ಲ, ಕ್ರಾಕ್ಸ್ ಹಾಕೊಂಡ್ರು ಒಳ್ಳೇದೇನೆ. ಯಾಕಂದ್ರೆ ಇಲ್ಲಿ ಏನಾದ್ರೂ ಹುಳ ಗಿಳ ಇದ್ರೆ ಹೋಗಲ್ಲ. ಶೂ ಹಾಕೊಂಡ್ರೆ ಇನ್ನೂ ಬೆಸ್ಟ್. ಚಪ್ಪಲಿ ಹಾಕೊಂಡ್ ಬರಕ್ ಹೋಗ್ಬೇಡಿ ಯಾರು. ಇಲ್ಲೊಂದ್ ಸ್ವಲ್ಪ ನೀರಿದೆ, ಆದ್ರೂ ಅದನ್ನು ಗಲೀಜ್ ಮಾಡ್ಬಿಟ್ಟಿದ್ದಾರೆ ಆಗ್ಲೇ. ಅದೇನೋ ಬಟ್ಟೆ ಡ್ರಿಂಕ್ಸ್ ಮಾಡಿ ಇಲ್ಲೇ ಎಸೆಯೋದು, ಬಟ್ಟೆ ಎಲ್ಲ ಎಸ್ತವ್ರೆ ಇಲ್ಲೆಲ್ಲ ನೋಡಿ.
ಅಲ್ಲಿ ಕೂತವ್ರೆ. ನಾವು ಹಿಂಗೆ ಮುಂದೆ ಹೋಗ್ಬೇಕು. ಮುಂದೆ ಹೋಗ್ತಾ ಅಲ್ಲಿ ನೋಡಿ ಮರಗಳದು ಬೇರು ಹಿಂಗೆಲ್ಲ ಇದೆ. ಇಲ್ಲೆಲ್ಲ ಕೆಳಗಡೆ ನೋಡ್ಕೊಂಡು ನಿಧಾನಕ್ಕೆ ಹೋಗ್ಬೇಕು, ಯಾಕಂದ್ರೆ ಮರದ ಬೇರು, ಹಾವು ಇದೆಲ್ಲ ಒಂದೇ ತರ ಇರುತ್ತೆ. ಎಲ್ಲಿ ಏನಾಗುತ್ತೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ಹಿಂಗೆ ಅಲ್ಲಿ ಮುಂದೆ ಹೋಗ್ಬೇಕು. ಅಲ್ಲಿ ಜಾಗ ಇದೆ. ಎಲ್ಲೋ ಒಂದೊಂದ್ ಕಡೆ ಮಾತ್ರ ನೀರ್ ಕಾಣಿಸುತ್ತೆ ಅಷ್ಟೇ. ಅದು ಇಷ್ಟು ಹೋಗ್ತಾ ಐತೆ. ಒಳ್ಳೆ ನಮ್ಮ ಮನೇಲಿ ಕೊಳಾಯಲ್ಲಿ ನೀರ್ ಬಿಟ್ಟಾಗ ಎಲ್ಲಾದ್ರೂ ಹರ್ಕೊಂಡು ಹೋಗಲ್ವಾ ಹಂಗೆ. ಇಲ್ಲೆಲ್ಲ ನೀರ್ ತುಂಬೋಗಿರುತ್ತೆ. ನೋಡಿದ್ರೆ ನೀರೇ ಇಲ್ಲ ಈ ಸತಿ. ಯಾವ್ದಾದ್ರು ವಿಡಿಯೋ ಸಿಕ್ಕಿದ್ರೆ ಹಾಕ್ತೀನಿ. ನೀರ್ ತುಂಬಿ ಹೋಗ್ತಾ ಇರೋದು, ಅದಕ್ಕೂ ಇವಾಗ ಬಂದಿರೋದಕ್ಕೂ ಕಂಪೇರ್ ಮಾಡಿ ನೋಡಿ, ನೀವೇ ಗೊತ್ತಾಗುತ್ತೆ ನೀರೇ ಇಲ್ಲ ಅಂತ. ಒಬ್ಬನೇ ಇದ್ದೀನಿ. ಇಲ್ಲಿ ಯಾರು ಬಂದಿದ್ದಾರೆ ಅಂದ್ರೆ ಇದಾರೆ ಜನ, ಬಟ್ ನಾನು ಒಬ್ಬನೇ ಒಂಥರ ಹೋಗ್ತಾ ಇದ್ದೀನಿ. ಬನ್ನಿ ಮುಂದೆ ಹೋಗೋಣ. ಅಲ್ಲಿ ಇದ್ದಾರೆ ಜನ, ಮುಂದೆ ಹೋಗೋಣ ಬನ್ನಿ. ನೋಡಿ ನೀರು ಎಷ್ಟು ಕ್ಲಿಯರ್ ಆಗಿದೆ ಅಂತ. ಅಲ್ಲಿ ನೋಡಿ ಮೀನು, ಇಷ್ಟಿಷ್ಟೇ ಚಿಕ್ಕ ಚಿಕ್ಕ ಮೀನುಗಳಿದೆ. ಇಷ್ಟೇ ನೀರಿರೋದು ಈ ಸತಿ. ನೀರೇ ಇಲ್ಲ. ಅಲ್ಲಿ ಮೇಲ್ಗಡೆ ಹೋಗ್ಬೋದು. ಫಸ್ಟ್ ಅಲ್ಲಿ ಹೋಗೋಣ, ಅಲ್ಲಿಂದ ತೋರಿಸ್ತೀನಿ. ಆಮೇಲೆ ಹತ್ರದಿಂದ ಮೇಲೋಗಿ ತೋರಿಸ್ತೀನಿ ಬನ್ನಿ ನಿಮಗೆ. ಎಲ್ಲ ಮರ ಎಲ್ಲ ಬಿದ್ದೋಗಿದೆ ಫುಲ್ಲು. ಇಳ್ಕೊಂಡು ಹೋಗೋಕ್ಕೆ ಟ್ರೈಪಾಡ್ ಏನೋ ತಂದಿಲ್ಲ. ತಂದಿದ್ರೆ ಅಲ್ಲೆಲ್ಲಾದ್ರೂ ಇಟ್ಬಿಟ್ಟು ತೋರಿಸ್ತಾ ಇದ್ದೆ ಜಾಗ ಹೆಂಗಿದೆ ಏನು ಅಂತ. ಅವ್ರು ಕೂಡ ಬಂದಿಲ್ಲ ಇವತ್ತು ಜೊತೆಲಿ. ಇಲ್ಲ ಅಂದಿದ್ರೆ ಅವ್ರು ನಡ್ಕೊಂಬರದೆ ನಾನು ವಿಡಿಯೋ ಮಾಡು ಅಂದ್ಬಿಟ್ಟು ಫೋನ್ ಕೊಟ್ಬಿಟ್ಟು ನಿಲ್ಲಿಸ್ತಾ ಇದ್ದೆ. ಅಲ್ಲಿ ನಡ್ಕೊಂಬರ್ತಾರ ಒಳಗಡೆಯಿಂದ. ಅಲ್ಲಿ ಹೋಗ್ಬೋದು, ಅಲ್ಲಿ ಫಾಲ್ಸ್ ಹತ್ರ ಹೋಗ್ಬೋದು, ಅದು ದಾರಿ. ಅಲ್ಲಿ ಮೇಲ್ಗಡೆ ಹೋದ್ರೆ ಇವಾಗ ವ್ಯೂ ಪಾಯಿಂಟ್ ಕಾಣಿಸುತ್ತೆ, ಅಲ್ಲಿ ಹೋಗೋಣ ಅಲ್ಲ. ಫಸ್ಟ್ ಇಲ್ಲಿ ದೂರದಿಂದ ತೋರಿಸ್ತೀನಿ ವ್ಯೂ ಪಾಯಿಂಟ್, ಆಮೇಲೆ ಅಲ್ಲಿ ಹತ್ರಕ್ಕೆ ಹೋಗೋಣ ಬನ್ನಿ. ಫಸ್ಟ್ ಇಲ್ಲಿ ನೋಡಿ, ಇಲ್ಲೆಲ್ಲ ಆನೆ ಇದೆಲ್ಲ ಬರುತ್ತೆ. ಇಲ್ಲಿ ನೋಡಿ ಆನೆ ಇದು. ಕಲ್ಲು ದಾಟ್ಕೊಂಡು ಹೋಗ್ಬೇಕು ಜಾಗಕ್ಕೆ. ಓ ಮೈ ಗಾಡ್, ನೀರೇ ಇಲ್ಲ ಈ ಬೆಟ್ಟದ ಮೇಲೂ. ಇಲ್ಲೂ ಫಾಲ್ಸ್ ಅಲ್ಲಿ ನೀರಿಲ್ಲ ಈ ಸತಿ. ಈ ಫಾಲ್ಸ್ ಅಲ್ಲೂ ನೀರಿಲ್ಲ. ಬಂದಿದೆ ವೇಸ್ಟ್ ಅನ್ನಿಸ್ತಾ ಇದೆ. ಅಷ್ಟು ದೂರದಿಂದ ನೀರೇ ಇಲ್ಲ ಇಲ್ಲೂ. ಅಲ್ಲಿಂದ ನೀರು ಬರ್ತಾ ಇತ್ತು, ಈ ಸತಿ ಅಲ್ಲೂ ನೀರಿಲ್ಲ. ಹುಡುಗರು ಮಾತ್ರ ಅಲ್ಲೆಲ್ಲ ಹೋಗಿ ಕಿರ್ಚ್ತಾವ್ರೆ. ಅಲ್ಲಿಂದ ನೀರು ಬರ್ತಾ ಇತ್ತು ಯಾವಾಗ್ಲೂ, ಈ ಸತಿ ಅಲ್ಲಿಂದನೂ ನೀರಿಲ್ಲ. ನೀರೇ ಇಲ್ಲ ಈ ಸತಿ ಮಾತ್ರ, ತುಂಬಾ ನೀರಿಲ್ಲ. ಒಂಥರ ಬೇಜಾರಾಗ್ತಾ ಇದೆ ನೀರೇ ಇಲ್ಲ ಅಂತ. ವಿಡಿಯೋಸ್ ನೋಡ್ಕೊಂಬಂದು ಇವಾಗ ನೋಡಿದ್ರೆ ಇಲ್ಲಿ ನೀರೇ ಇಲ್ಲ. ಇಲ್ಲಿ ಒಂಚೂರುನು ಬಂದಿದ್ದೆ ವೇಸ್ಟ್ ಆಗ್ತಾ ಇದೆಯಲ್ಲ. ನೋಡಿದ್ರೆ ಮಳೆ ಟೈಮು, ನೀರಿರ್ಬೇಕು. ಮನೆ ಈ ಕಡೆಯಿಂದ ಎಲ್ಲೋ ಜಾಗ ತಾರಿಸ್ತಾ ಇದ್ದೆ, ಕಾಲ್ದಾರಿ. ಹೋಗಿ ನೋಡೋಣ. ಒಂದ್ ಕಡೆ ಹೋಗಕ್ಕೂ ಭಯ, ಒಬ್ನೇ. ಬಟ್ ನೀರೆಲ್ಲ ಒಂದ್ ಸ್ವಲ್ಪನೂ ನೀರಿಲ್ಲ. ಅಲ್ಲಾದ್ರೂ ಒಂದ್ ಸ್ವಲ್ಪ ನೀರ್ ಬರ್ತಾ ಇದೆ, ಇಲ್ಲ ಅದೂ ನೀರಿಲ್ಲ. ಬಟ್ ವ್ಯೂ ಪಾಯಿಂಟ್ ಇದೆ, ಅದಕ್ಕೋಸ್ಕರ ನೋಡ್ತಾ ಇದ್ದೀನಿ ಹೋಗೋದು ಹೆಂಗೆ ಅಂತ. ಟ್ರೆಕ್ಕಿಂಗ್ ಎಲ್ಲ ಮಾಡ್ತಾ ಇರ್ತಾರೆ ಇಲ್ಲಿ. ಈ ಕಡೆ ಎಲ್ಲ ಹೋಗ್ತಾ ಇದೆ ದಾರಿ, ಗೊತ್ತಿಲ್ಲ. ಅಲ್ಲೆಲ್ಲೋ ಹೋಗೋರೆ ಹುಡುಗರು, ಕಿರ್ಚ್ತಾವ್ರ ಅವಲಿಂದ.
ಅದು ಇದು ಅಂತ. ಎಲ್ಲಪ್ಪ ದಾರಿನೇ ಇಲ್ಲ. ನೋಡಿ ದಾರಿ ಈತೆ ಹೋಗ್ತಾ ಇದ್ದೀನಿ, ಬಟ್ ಎಲ್ಲೋಗುತ್ತೆ ಏನು ಅಂತ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಇದೆಲ್ಲ ಆನೆ ಲದ್ದಿನೇ ಇದೆಲ್ಲ. ಮುಣ್ಣ ಅಲ್ಲ ಇದು. ಇನ್ನಿಲ್ಲೇನು ಇಲ್ಲ ಅನ್ಸುತ್ತೆ. ಬನ್ನಿ ಅಲ್ಲಿ ಮೇಲೆ ಹೋಗೋಣ. ಅಲ್ಲೇ ಮೇಲ್ಗಡೆ ಹೋಗ್ಬೋದು, ಅಲ್ಲಿ ಮೇಲೆ ಹೋದ್ರೆ ವ್ಯೂ ಪಾಯಿಂಟ್ ಕಾಣಿಸುತ್ತೆ. ಸೊ ಬನ್ನಿ ಅಲ್ಲೇ ಮೇಲ್ಗಡೆ ಹೋಗೋಣ. ಅವ್ರಾದ್ರೂ ಯಾರೋ ಹುಡುಗರು ಇದಾರೆ, ಅವ್ರನ್ನಾದ್ರೂ ಇದ್ ಮಾಡ್ಕೊಂಡು ಅವ್ರ ಜೊತೆನಾದ್ರು ಹೋಗ್ತೀನಿ. ಒಬ್ಬನೇ ಎಲ್ಲಿ ಹೋಗೋದು. ಬಟ್ ಜಾಗ ಚೆನ್ನಾಗಿದೆ ಎಲ್ಲ. ಇದ್ರ ಜೊತೆ ಇನ್ನೊಂದೇನು ಅಂದ್ರೆ, ಬರೋರು ಫುಲ್ ಶರ್ಟು ಫುಲ್ ಜೀನ್ಸ್ ಪ್ಯಾಂಟ್ ಏನಾದ್ರು ಹಾಕೊಂಬನ್ನಿ, ಟ್ರ್ಯಾಕ್ ಪ್ಯಾಂಟ್ ಹಾಕೊಂಬರ್ಬೇಡಿ. ಮುಳ್ಳುಗಳು ಸಿಕ್ಕಾಪಟ್ಟೆ ಇದೆ. ಅದು ಇಷ್ಟಿಷ್ಟು ಉದ್ದ ಇದೆ ಮುಳ್ಳು, ಸಣ್ಣನೂ ಇಲ್ಲ. ಇಲ್ಲೋಡಿ ಇಷ್ಟಿಷ್ಟು ಉದ್ದ ಇದೆ ಮುಳ್ಳು. ಚುಚ್ಕೋತು ಅಂದ್ರೆ ಅಷ್ಟೇ ಕತೆ. ಬನ್ನಿ ಮೇಲೆ ಹೋಗೋಣ. ಅಲ್ಲಿ ಹೋದ್ರೆ ಜಾಗ ಇದೆ. ಇಲ್ಲ ನೀರಿಲ್ಲ ಸಿಕ್ಕ ಒಂಚೂರು. ಒಬ್ನೇ ಅರ್ಸದ್ನಲ್ಲ ಮೇಲೆ ನೀರಿಲ್ಲ ಅಂತ, ಅದಕ್ಕೆ ಹೋಗಕ್ಕೆ ಈ ಕಡೆಯಿಂದ ಜಾಗ ಇರೋದು. ಬನ್ನಿ ಹಿಂಗಿಂದ ಹೋಗೋಣ ಮೇಲೆ. ನೋಡಿ ಇವಾಗ ಇಷ್ಟೊತ್ತವರೆಗೂ ನಾವು ಈ ಕಡೆ ಇದ್ವಿ ಕರ್ನಾಟಕದಲ್ಲಿ, ಇವಾಗ ತಮಿಳ್ನಾಡಿಗೆ ಹೋಗ್ತಾ ಇದ್ದೀನಿ. ಕರ್ನಾಟಕದಿಂದ ತಮಿಳ್ನಾಡು ಒಂದೇ ನಿಮಿಷ, 1 ನಿಮಿಷನೂ ಇಲ್ಲ. 2 ಹೆಜ್ಜೆ ಎತ್ತಿ ಈ ಕಡೆ ಇಟ್ರೆ ತಮಿಳ್ನಾಡು, 2 ಹೆಜ್ಜೆ ಎದ್ದು ಆ ಕಡೆ ಇಕ್ಕದ್ರೆ ಕರ್ನಾಟಕ. ಇವಾಗ ನಾನಿರೋದು ತಮಿಳ್ನಾಡು ಬಾರ್ಡರ್. ತಮಿಳ್ನಾಡು ಆ ಸೈಡ್ ಅಲ್ಲ, ನೀರಿಂದ ಆ ಸೈಡ್ ಅಲ್ಲ ಕರ್ನಾಟಕ. ನಾನು ನಿಮ್ಗೆ ಹೇಳಿದ್ನಲ್ಲ ಬಾರ್ಡರ್ ಹತ್ರ ಇರೋದಿದು ಅಂತ. ಹಿಂಗೆ ಈ ಕಡೆ ಬಂದ್ರೆ ಕರ್ನಾಟಕ, ಆ ಕಡೆ ಹೋದ್ರೆ ಈ ಕಡೆ ಬಂದ್ರೆ ತಮಿಳ್ನಾಡು, ಆ ಕಡೆ ಹೋದ್ರೆ ಕರ್ನಾಟಕ. ಆ ನೀರೇ ಬಾರ್ಡರ್ ಇಲ್ಲಿಗೆ. ನೋಡಿ ಹಿಂಗಿಂದ ಮೇಲೆ ಹತ್ಕೊಂಡು ಹೋಗ್ಬೇಕು. ನಡೆಯಲ್ಲ ಹಿಂಗೈತೆ ದಾರಿ. ಸುಸ್ತಾಗೋಗುತ್ತೆ. ದಾರಿನ ಹುಡುಕೊಂಡು ನಾವೇ ಹೋಗ್ಬೇಕು ಅಲ್ವಾ, ಅದಕ್ಕೋಸ್ಕರ. ಅಯ್ಯಪ್ಪ ಮುಳ್ಳುಗಳು ಸಿಕ್ಕಾಪಟ್ಟೆ ಮುಳ್ಳಿದೆ. ಒಂದು ಹೇಳೋದೇನು ಅಂದ್ರೆ, ಟೀ ಶರ್ಟ್ ಹಾಕೊಂಬರ್ಬೇಡಿ ಅಷ್ಟೇ. ಹಾಕೊಂಬಂದ್ರೆ ನಿಮ್ಮ ಮೈಯೆಲ್ಲ ಪರ್ಚೋಗ್ಬಿಡುತ್ತೆ ಫುಲ್ಲು. ನೋಡಿ ಇಲ್ಲಿ ಬಂದೆ, ಗಾಳಿ ಬಂತು. ಆ ಕಡೆ ಸೈಡ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಆ ಕಡೆ ಬೆಟ್ಟ ಎಲ್ಲ ಕರ್ನಾಟಕ, ಈ ಕಡೆ ಬೆಟ್ಟ ಎಲ್ಲ ತಮಿಳ್ನಾಡು. ಬನ್ನಿ ಅಲ್ಲಿ ಮೇಲ್ಗಡೆಯಿಂದ ತೋರಿಸ್ತೀನಿ ನಿಮ್ಗಿನ್ನ. ಎಷ್ಟು ಹತ್ತಬೇಕು ಗೊತ್ತಾ, ಅಂದ್ರೆ ಆ ಫಾಲ್ಸ್ ಮೇಲೂ ಹತ್ಕೊಂಡು ಹೋಗ್ಬೋದು, ಬಟ್ ಆದ್ರೆ ಆಗ ಅದು ಯಾವ ಕಡೆ ಅಂತ ಗೊತ್ತಿಲ್ಲ. ಇಲ್ಲಿ ದೂರದಿಂದ ಫಾಲ್ಸ್ ನೋಡ್ಬೋದು, ಆ ಜಾಗ ಗೊತ್ತು, ಅದಕ್ಕೆ ಈ ಕಡೆ ಹೋಗ್ತಾ ಇದ್ದೀನಿ. ಬಂದೆ ನೋಡಿ, ಇದೆ ನಾನು ಹೇಳಿದ್ದು ನೀರು. ಫಾಲ್ಸ್ ಬೀಳುತ್ತೆ ಅಂತ ನೀರು, ಆದ್ರೆ ಒಂದೇ ಒಂದು ತೊಟ್ಟು ಕೂಡ ನೀರಿಲ್ಲ. ಸೊ ಅಲ್ಲಿ ನೋಡಿ ವ್ಯಾಲಿ ಹೆಂಗಿದೆ ಅಂತ ನೋಡಿ. ಅದು ನೋಡಿ, ನಾನು ಹೇಳಿದ್ನಲ್ಲ ಈ ಸೈಡ್ ಇರೋದೆಲ್ಲ ಕರ್ನಾಟಕ,
ಈ ಸೈಡ್ ಇರೋದೆಲ್ಲ ತಮಿಳ್ನಾಡು. ಇದೇ ಸೆಂಟರ್. ಇದು ನಾನು ಇವಾಗ ನಿಂತಿರೋದು ಬಂದು ತಮಿಳ್ನಾಡಲ್ಲಿ ನಿಂತಿದ್ದೀನಿ. ಆ ಸೈಡ್ ಎಲ್ಲ ಕರ್ನಾಟಕ. ಇಷ್ಟೊತ್ತವರೆಗೂ ನಾನು ಆವಾಗಲೇ ಈ ಬೆಟ್ಟನ ಅಲ್ಲಿ ಆಪೋಸಿಟ್ ಇಂದ ತೋರ್ಸದ್ನಲ್ಲ, ಅದು ಬಂದು ನಾನು ಕರ್ನಾಟಕದಲ್ಲಿ ನಿಂತ್ಕೊಂಡು ತೋರಿಸಿದ್ದು. ಇವಾಗ ಬಂದಿರೋ ತಮಿಳ್ನಾಡಿಗೆ. ಬನ್ನಿ ಅಲ್ಲಿ ಕೆಳಗಡೆ ಹೋಗ್ಬೋದು. ಕೆಳಗಡೆ ಹೋಗೋಣ. ನೋಡಿ ಎಲ್ಲ ಮುಳ್ಳುಗಳು ಕೆಳಗಡೆ ಇಲ್ಲಿ ನೋಡಿ ಕಾಲ್ಗೆ ಸಿಗುತ್ತೆ. ಅದಕ್ಕೋಸ್ಕರನೇ ಹೇಳಿದ್ದು ಶೂ ಹಾಕೊಡಿ, ಇಲ್ಲ ಅಂದ್ರೆ ಕ್ರಾಕ್ಸ್ ಏನಾದ್ರು ಹಾಕೊಂಬನ್ನಿ ಅಂತ. ನೋಡಿ ಅಲ್ಲಿ ಇಷ್ಟೇ ನೀರಿದೆ ನೋಡಿ ಅಲ್ಲಿ. ಅಲ್ಲಿ ಕೆಳಗಡೆ ಹೋಗ್ಬಿಟ್ಟು ತೋರಿಸ್ತೀನಿ ನಿಮ್ಗೆ. ನೋಡಿ ಇದೆ ಫಾಲ್ಸ್ ಹತ್ರನೇ ಬಂದಿದ್ದೀನಿ. ನಾನು ಹೇಳೋದ್ನಲ್ಲ, ಇಲ್ಲಿಂದ ನೀರು ಬಿತ್ತು ಅಂದ್ರೆ ಇಲ್ಲೆಲ್ಲ ನೀರು ತುಂಬ್ಕೊಂಡು ಕೆಳಗಡೆ ಹೋಗುತ್ತೆ. ಅಲ್ಲಿ ಕೆಳಗಡೆಯಿಂದ ಇವಾಗ ಇಲ್ಲಿಂದ ನಿಮಗೆ ಕೆಳಗಡೆ ತೋರಿಸ್ತೀನಿ ಬನ್ನಿ. ನಾನು ಅವಲೇ ಎಲ್ಲಿ ನಿಂತ್ಕೊಂಡು ನಿಮಗೆ ತೋರಿಸ್ದೆ ಅಂತ. ಹೋಗಕ್ಕಾದ್ರೆ ತೋರ್ಸಬಹುದು, ಹೋಗಕ್ಕಾಗ ಡೌಟು. ಈ ಬೆಟ್ಟದ ಮೇಲೆ ನೀರ್ ಬೀಳ್ಬೇಕಾದ್ರೆ ಹುಡುಗರು ಎಷ್ಟೊಂದ್ ಜನ ಬೆಟ್ಟದ ಮೇಲೆ ಹತ್ಕೊಂಡು ಹೋಗೋ ವಿಡಿಯೋ ನೋಡಿದೀನಿ. ನೀರ್ ಬೀಳ್ತಾ ಇರತ್ತೆ, ಆದ್ರೂ ಅಲ್ಲಿ ಪಕ್ಕದಲ್ಲಿಂದ ಹತ್ಕೊಂಡು ಹೋಗ್ತಾ ಇರ್ತಾರೆ ಬೆಟ್ಟದ ಮೇಲೆ. ಅಲ್ಲಿ ನೋಡಿ ಟ್ರ್ಯಾಕ್ ಮಾಡ್ಕೊಂಡು ಅಲ್ಲಿ ಹೋಗಿದಾರೆ ನೋಡಿ, ಕಾಣಿಸ್ತಾ ಇದೆಯಾ? ಝೂಮ್ ಮಾಡ್ತೀನಿ. ಆಲ್ರೆಡಿ ಅಲ್ಲಿ ಕಾಣಿಸ್ತಾ ಇದ್ದಾರಾ ಹುಡುಗರು? ಅವರು ಟ್ರ್ಯಾಕ್ ಮಾಡ್ಕೊಂಡು ಹತ್ಬಿಟ್ಟು ಅಲ್ಲಿಗೆ ಹೋಗಿದ್ದಾರೆ. ನೋಡಿ ಬರ್ಡ್ಸ್ ಇನ್ನೂ ಹತ್ತುತ್ತಾನೆ ಇದ್ದಾರೆ. ಅವರು ಇನ್ನೂ ಮೇಲಕ್ಕೆ ಹೋಗ್ತಾ ಇದ್ದಾರೆ ಟಾಪಿಗೆ. ಟ್ರ್ಯಾಕ್ ಅಂದ್ರೆ ಅವ್ರಿಗೆ ರೂಟ್ ಗೊತ್ತಿದ್ರೆ ಇಲ್ಲಿರೋರು ಅವಾಗ ಗೊತ್ತಾಗುತ್ತೆ. ಇದೆ ಕಾಣಿಸ್ತಾ ಇಲ್ಲ, ಎಲ್ಲೋ ಹೋದ್ರು, ಹೊರಟೋದ್ರು ಅವರು ಒಳಗಡೆ. ಆ ಸೈಡಿಂದ ಮೇಲಕ್ಕೆ ಹೋಗ್ತಾ ಇದ್ದಾರೆ. ಅದೇ ಅವರೆಲ್ಲ ಗ್ಯಾಂಗ್ ಫ್ರೆಂಡ್ಸ್ ಅಲ್ಲಿ ಬಂದಿದ್ದಾರೆ, ಹತ್ಕೊಂಡು ಹೋಗ್ಬೋದು. ನಾನು ಒಬ್ಬನೇ, ಯಾರು ಇಲ್ಲ ಇಲ್ಲಿ, ಒಬ್ಬನೇ ಇದ್ದೀನಿ ನೋಡಿ. ಫುಲ್ ಯಾರು ಇಲ್ಲ ಇಲ್ಲಿ, ಅದಕ್ಕೋಸ್ಕರ ನನ್ನಿಂದ ವ್ಯಾಲಿ ನೋಡಿ. ಹೆಂಗಿದೆ ನೋಡಿ ಜಾಗ ಮಾತ್ರ ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಪೀಸ್ಫುಲ್ ಪ್ಲೇಸು. ಆಮೇಲೆ ಬರ್ಡ್ಸ್ದು ವಾಯ್ಸು. ಆದರೆ ಇಲ್ಲೇನು ಅಂದ್ರೆ 1 ಪಾಯಿಂಟ್ ನೆಟ್ವರ್ಕ್ ಸಿಗಲ್ಲ ನಿಮಗೆ. ಸಿಕ್ಕಿದ್ರೆ ಎಮರ್ಜೆನ್ಸಿಗೆ ಕಾಲ್ ಮಾಡ್ಬೋದು ಅಷ್ಟೇ. ಇಂಟರ್ನೆಟ್ ಏನು ವರ್ಕ್ ಆಗಲ್ಲ, ಯಾಕಂದರೆ ಇದು ಬಾರ್ಡರ್ ಆಗಿರೋದ್ರಿಂದ. ಅಲ್ಲಿ ಯಾರೋ ಇದ್ದಾರೆ ಅನಿಸುತ್ತೆ, ಊಟ ಮಾಡ್ತಾ ಇದ್ದಾರೆ. ಇಲ್ಲಿ ಫುಲ್ಲು ವ್ಯಾಲಿ ಇದೆ. ಅಲ್ಲಿ ಹತ್ಕೊಂಡು ಹೋದ್ರು ಅವರು ಹುಡುಗರು ಗ್ಯಾಂಗು. ಟ್ರೆಕ್ಕಿಂಗ್ ಮಾಡ್ತಾ ಇದ್ದಾರೆ ಅವರು. ಆ ಕಡೆಯಿಂದ ಹತ್ಬೋದು, ಅದೇ ಜಾಗ ನನಗೆ ಗೊತ್ತಿಲ್ಲ ಹೆಂಗೆ ಹೋಗೋದು ಏನು ಅಂತ ಅಷ್ಟೇ. ಬಟ್ ಇಲ್ಲಿಗೆ ನೀವು ಬರೋಂಗಿದ್ರೆ ಒಂದು ಇದು ಮಾಡ್ಕೊಳ್ಳಿ, ಹುಷಾರಾಗಿ. ಜೊತೆಯಲ್ಲಿ ಯಾರ ಜೊತೆನಾದರೂ ಬನ್ನಿ. ನನ್ನ ಜೊತೆ ಒಬ್ಬನೇ ಬಂದಿರೋದ್ರು ಒಂದು ಸ್ವಲ್ಪ ಪ್ರಾಬ್ಲಮ್ಮೇ, ಬಟ್ ಆದರೂ ಹುಷಾರಾಗಿ ಬನ್ನಿ. ಇದ್ದಾರೆ ಯಾರು ಫುಲ್ ಜಾಗ. ಅಲ್ಲಿ ಯಾರೋ ಅವ್ರು ಟ್ರ್ಯಾಕ್ ಮಾಡ್ಕೊಂಡು ಬಂದಿದ್ದಾರೆ, ಆದರೆ ಅಲ್ಲಿಗೆ ಬಂದಿದ್ದಾರೆ ಅವರು, ಇಲ್ಲಿಗೆ ಬಂದಿಲ್ಲ. ಅವರೆಲ್ಲ ಒಂಟೆ ಹೋದ್ರು ಮೇಲೆ ಎಲ್ಲೋ. ನಾನು ವಾಪಸ್ ಹೊರಡ್ತೀನಿ, ಒಬ್ಬನೇ ಇದ್ದೀನಿ, ಯಾರೂ ಇಲ್ಲ, ಅದಕ್ಕೋಸ್ಕರ ವಾಪಸ್ ಹೋಗೋಣ. ಎಲ್ಲ ಹತ್ಬೇಕಾದ್ರೆ ಆಗಲ್ಲ, ಕಷ್ಟ. ಒಂದು ಸ್ವಲ್ಪ ಜಾರ್ತಾ ಇದೆ. ಇಲ್ಲಿ ಫಾಲ್ಸ್ದು ನೀರು ಬರುತ್ತಲ್ಲ, ಅದೆಲ್ಲ ಒಂಥರ ಪಾಚಿ ಕಟ್ಬಿಟ್ಟಿದೆ, ಜಾರ್ತಾ ಇದೆ. ಹತ್ತಿ ಹೆಂಗೋ ಕಷ್ಟಪಟ್ಕೊಂಡು ಬಂದೆ. ಜಾಗ ನೋಡಿ ಹೆಂಗಿದೆ. ಇವಾಗ ಮೇಲಿಂದ ಅಲ್ಲೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಒಂದು ತಂತಿ ಕಂಬಿ ತರ ಕಾಣಿಸ್ತಾ ಇದೆ ನೋಡಿ. ಅಲ್ಲಿ
ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಬಾರ್ಡ್ರು. ಮತ್ತೆ ಅದು ಕೂಡ ಒಂದು ಬಾರ್ಡರ್. ಮತ್ತೆ ಇಲ್ಲಿ ಇದು ಕೂಡ ಒಂದು ಬಾರ್ಡರ್. ಅಲ್ಲಿ ಏನು ಅಂದ್ರೆ ಬಾರ್ಡರ್ ಅಂದ್ರೆ ಅಲ್ಲಿಂದ ಮೇಲಿಂದ ಬಿದೋದ್ರೆ ಅಂತ ಏನಕ್ಕೋ ಹಾಕಿದ್ದಾರೆ ಸೇಫ್ಟಿಗೆ. ಇಲ್ಲಿ ನೀರು ಹರ್ಕೊಂಡು ಹೋಗ್ತಾ ಇದೆಯಲ್ಲ, ಇಲ್ಲಿ ನೀರು ಹರ್ಕೊಂಡು ಹೋಗ್ತಾ ಇದೆಯಲ್ಲ ಅದು ಕೂಡ ಒಂಥರ ಬಾರ್ಡರು ಕರ್ನಾಟಕ ಮತ್ತು ತಮಿಳ್ನಾಡ್ದು. ಸೊ ಇವಾಗ ನಾನು ಕೆಳಗಡೆ ಇಳ್ಕೊಂಡು ಹೋಗ್ತಾ ಇದ್ದೀನಿ ವಾಪಸ್ಸು. ಬಿಸಿಲಾಗೋಯ್ತು ಮೇಲೆ, ಮತ್ತು ಅಲ್ಲಿ ನೀರು ಇಲ್ಲ, ಏನೂ ಇಲ್ಲ, ಒಂಥರ ಬೇಜಾರಾಗ್ತಾ ಇದೆ. ಸುಮ್ಮನೆ ಅಲ್ಲಿಂದ ಅಷ್ಟು ದೂರದಿಂದ ಬಂದೆ ನೀರಿರುತ್ತೆ ಅಂದ್ಕೊಂಡು, ಯಾಕೋ ನೀರೇ ಇಲ್ಲ, ಒಂಚೂರು ಒಂದು ಡ್ರಾಪು ನೀರಿಲ್ಲ ಅಲ್ಲಿ ಮೇಲೆಯಿಂದ ಒಂದು. ಅದಕ್ಕೆ ಒಂಥರ ಬೇಜಾರಾಗ್ತಾ ಇತ್ತು. ಸೊ ವಾಪಸ್ ಹೋಗ್ತಾ ಇದ್ದೀನಿ ಇವಾಗ. ನೋಡಿ ಹೆಂಗಿದೆ ನೋಡಿ ಇಳ್ಕೊಂಡು ಹೋಗೋದಿದು. ಸ್ವಲ್ಪ ಕಷ್ಟನೇ, ಅಂದರೆ ಒಂಚೂರು ಕಾಲು ಜಾರ್ತು ಅಂದರೆ ಆಯ್ಕೊಳ್ಳೋದು. ನೋಡಿ ಕೆಳಗಡೆ ನೋಡಿ ಹಿಂಗೆ ಹೋಗ್ಬೇಕು. ಈ ಕಡೆ ಹೋಗೋಣ ನೋಡಿ ಹೆಂಗಿದೆ ಅಂತ. ಅವರು ಅಲ್ಲೊಂದು ಫ್ಯಾಮಿಲಿ ಇದೆ, ಅವರು ಹುಡ್ಕೊಂಡು ಬಂದರು ಮೇಲೆ. ಬಟ್ ಅಲ್ಲಿ ನನ್ನ ಬಂದು ಮಾತಾಡ್ಸಿದ್ರು, ಅಲ್ಲಿ ಇದೆಯಾ ನೀರು ಏನು ಅಂತ ಕೇಳಿದ್ರು. ಇಲ್ಲ ಅಂತ ಅಂದೆ. ಅವರು ವಾಪಸ್ ಬಂದು ಇಲ್ಲಿ ಕೂತ್ಕೊಂಡಿದ್ದಾರೆ ಫ್ಯಾಮಿಲಿ. ಅವರು ಮುಂಚೆ ಬಂದಿದ್ರಂತೆ ನವಂಬರಲ್ಲೇನೋ, ಅವಾಗ ನೀರಿತ್ತು ಅಂದ್ಬಿಟ್ಟು ಇನ್ನೊಬ್ಬ ಫ್ರೆಂಡ್ಸ್ನ ಕರ್ಕೊಂಡ್ಬಂದಿದ್ದಾರೆ. ಬಟ್ ಇವಾಗ ನೋಡಿದ್ರೆ ನೀರೇ ಇಲ್ಲ. ಅದಕ್ಕೋಸ್ಕರ ಅವರು ವಾಪಸ್ ಹೋದರು. ಅವರು ಇಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ಇವಾಗ ಟೈಮ್ ಆಯಿತು ಅಂತ ನಾನು ಹೊರಟೆ. ನಾನು ಅವಲೇ ನಿಮಗೆ ಅಲ್ಲಿ ಮೇಲ್ಗಡೆಯಿಂದ ತೋರಿಸ್ದೆ ಗೊತ್ತಾ, ಹುಡುಗರು ಹೋಗ್ತಾ ಇದ್ದಾರೆ ಅಂತ. ಅವ್ರು ನೋಡಿ ಟ್ರಕ್ ಮಾಡಿಕೊಂಡು ವಾಪಸ್ ಕೆಳಗಡೆ ಬಂದಿದ್ದಾರೆ. ಅಲ್ಲಿ ನಡ್ಕೊಂಡು ಬರ್ತಾ ಇದ್ದಾರೆ ನೋಡಿ. ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆ ನೀರು. ಕೆಳಗಡೆ ನೆಲ ಫುಲ್ ಕಾಣಿಸ್ತಾ ಇದೆ ನೋಡಿ. ಬರೋಂಗಿದ್ರೆ ಬರ್ಬೋದು. ನಾನು ತೋರಿಸಿದ್ನಲ್ಲ ದಾರಿ, ಆ ದಾರಿಲಿ ನಡ್ಕೊಂಬಂದರೆ ಬರ್ತೀರಾ. ಅಂದರೆ ಒಂಚೂರು ಹುಷಾರಾಗಿರ್ಬೇಕಷ್ಟೇ. ಇಲ್ಲಿ ಅಂದರೆ ಯಾವುದು ಒಂದು ಸ್ವಲ್ಪ ಭಯ ಇರುತ್ತೆ, ಬಟ್ ಯಾವಾಗ ಬರುತ್ತೆ ಏನು ಎತ್ತ ಅಂತ ಗೊತ್ತಿಲ್ಲ. ಬಟ್ ಕಲ್ಲುಗಳೆಲ್ಲ ಇದು ಸ್ಲಿಪ್ ಆಗುತ್ತೆ ಒಂದು ಸ್ವಲ್ಪ, ಯಾಕಂದರೆ ನೀರಲ್ಲಿ ಇದ್ದು ಇಷ್ಟು ವರ್ಷ ಇರುತ್ತೆ. ಅದರಿಂದ ಅದು ಸ್ಮೂತ್ ಆಗಿಬಿಟ್ಟಿರುತ್ತೆ ಕಲ್ಲುಗಳು, ಅದರಿಂದ ಸ್ಲಿಪ್ ಆಗುತ್ತೆ ಕಾಲು. ಅದೆಲ್ಲ ಒಂಚೂರು ನೋಡಿಕೊಂಡು ಹೋಗಬೇಕು. ನಾನು ನೋಡಿ ವಿಡಿಯೋ ನೋಡೋಕ್ಕಾಗ್ತಾಯಿಲ್ಲ, ಕೆಳಗಡೆ ನೆಲ ನೋಡ್ಕೊಂಡು ಹೋಗ್ತಾಯಿದ್ದೀನಿ. ಇಲ್ಲೆಲ್ಲ ನೋಡಿ ತಿಂದು ಊಟ ಗಿಟ ಎಲ್ಲ ತಿನ್ಕೊಂಡು ಇಲ್ಲೇ ಬಿಸಾಕ್ಬಿಟ್ಟು ಹೋಗೋರೆ ಪ್ಲೇಟ್ಸು. ಅಲ್ಲೊಂಚೂರು ನೀರಿದೆ ಅಷ್ಟೇ. ನೋಡಿ ಆ ಹುಡುಗರು ಹೇಳಿದ್ನಲ್ಲ ಅವರೇ ಅದು. ಅಲ್ಲಿ ನಡ್ಕೊಂಡು ಬರ್ತಾ ಇದ್ದಾರೆ ನೋಡಿ, ಟ್ರ್ಯಾಕ್ ಮಾಡ್ಕೊಂಡು. ಯಾವುದೋ ಕಾಲೇಜ್ ಹುಡುಗರೇ ಇರ್ಬೋದು, ಟ್ರ್ಯಾಕ್ ಮಾಡ್ಕೊಂಡು ವಾಪಸ್ ಬರ್ತಾ ಇದ್ದಾರೆ. ಅಂದರೆ ಇಲ್ಲಿ ಗೊತ್ತಿರೋರಾದರೆ ಬರ್ಬೋದು, ಬಂದರೆ ಒಳಗಡೆವರೆಗೂ ಇದಾಗುತ್ತೆ. ಗೊತ್ತಿಲ್ದಿರ ಬಂದರೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ತೀವಿ. ಅಂದರೆ ಏನಾದರೂ ಒಂದು ಸೌಂಡ್ ಮಾಡಿದ್ರೆ ಹುಡುಗರು ಇದ್ದರೆ ಅವರು ವಾಪಸ್ ಸೌಂಡ್ ಕೊಡ್ತಾರೆ. ಅದನ್ನು ಸೌಂಡ್ ಕೇಳಿಸ್ಕೊಂಡು ಸೌಂಡ್ ಬೇಕಾದ್ರೆ ಇದನ್ನು ರೆಕಗ್ನೈಸ್ ಮಾಡಿಕೊಂಡು ನಾವು ಬರ್ಬೋದು. ಯಾರೂ ಇಲ್ಲ ಅಂದರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲಿ ಬರ್ಡ್ ಸೌಂಡ್ ಕೇಳಿಸ್ಕೊಳ್ಳಿ, ಹಂಗೆ ಒಂದು ನಿಮಿಷ ಸೈಲೆಂಟ್ ಆಗ್ತೀನಿ ನಾನು.
ನೋಡಿ ಇವಾಗ ಬಂದೆ ವಾಪಸ್ ಆಚೆ, ಹಂಗೆ ಇಳ್ಕೊಂಡು ಹತ್ತಿ ಹಾಗೆ ವಾಪಸ್ ಆಚೆಗೆ ಬಂದೆ. ಇವಾಗ ರೆಡಿ ಹುಡುಗರು ಎಲ್ಲ ಅಲ್ದವ್ರೆ. ಅಲ್ಲಿ ಹೋಗಿ ಬರೋ ಅಷ್ಟರಲ್ಲೇ ಸುಸ್ತಾಗೋಯ್ತು. ಮುಖ ನೋಡಿ ನಂದು ಎಷ್ಟು ಇದಾಗೈತೆ ಅಂತ. ವಾಪಸ್ ಬಂದೆ. ಈಗ ಅಲ್ಲಿ ತಿರ್ಗಾ ಹೋದ್ರೆ ಗಾಡಿ ಹತ್ರ ಕೋತಿಗಳು ಕಾಟ. ಇವಾಗ ಮನೆಗೆ ಹೋಗೋಣ. ಎಲ್ಲ ಬಂದಿದೆ ಹುಡುಗರು. ನಾವು ವಾಪಸ್ ಹೋಗ್ತಾ ಇದ್ದೀನಿ ಈಗ. ನೋಡಿ ಎಲ್ಲ ಇಲ್ಲಿ ಫ್ಯಾಮಿಲಿ ಬರ್ತಾರೆ, ಇಲ್ಲ ಫೋಟೋ ಹಿಡಿಸ್ಕೊಂಡು ಹೋಗ್ತಾರೆ. ಅಲ್ಲಿ ಬೇಕಾದ್ರೆ ನೀರಲ್ಲಿ ಆಟ ಆಡ್ಬೋದು ಸ್ವಲ್ಪ ಹೊತ್ತು. ಮನೆ ತಿರ್ಗಾ ತೋರಿಸ್ತೀನಿ ಅದು ನೀರಿಂದು. ನೋಡಿ ಅಲ್ಲಿ ಫ್ಯಾಮಿಲಿ ಎಲ್ಲ ಕೂತವ್ರೆ, ನೀರಲ್ಲಿ ಆಟ ಆಡ್ಕೊಂಡು ಆಮೇಲೆ ಹೋಗ್ಬೋದು. ಇಲ್ಲಿ ನಿಜ ಹೇಳ್ತೀನಿ, ಎಷ್ಟು ನೀರು ಬರ್ತಾಯಿತ್ತು ಅಂದರೆ ಇವಾಗ ಒಂದು ಸ್ವಲ್ಪ ಬರ್ತಾಯಿದೆ ನೀರು. ಇಷ್ಟು ನೀರೇ ಇಲ್ಲ. ಫ್ಯಾಮಿಲೀಸ್ ಬರ್ತಾರೆ, ಇಲ್ಲಿ ಕುತ್ಕೋತಾರೆ, ಹೋಗ್ತಾರೆ. ಯಾಕಂದರೆ ಇವ್ರಿಗೆ ಯಾರಿಗೂ ಒಳಗಡೆ ಇರೋದು ಗೊತ್ತಿಲ್ಲ. ಕೋತಿಗಳು ಬಂತು ನೋಡಿ, ಇಲ್ಲಿ ಕೂತವ್ರೆ. ಸರಿ ಸರಿ ಬನ್ನಿ ಹೋಗೋಣ. ಟೈಮ್ ಆಗ್ತಾಯಿದೆ. ಇವಾಗ ಅಲ್ಲಿಂದ ಇಷ್ಟು ದೂರ ಬಂದಿದ್ದಲ್ಲ ಟಾಸ್ಕು, ಇಲ್ಲಿರೋ ಮೆಟ್ಲನ್ನ ಹತ್ಕೊಂಡು ಹೋಗ್ಬೇಕಲ್ಲ, ಅದು ಇರೋದು ಇವಾಗ. ಎಷ್ಟಿದೆ ಗೊತ್ತಾ ಮೆಟ್ಲು. ಬನ್ನಿ ಹೋಗೋಣ. ಮೇಲೆ ಹೋಗ್ಬಿಟ್ಟು ಸಿಗ್ತೀನಿ ನಿಮಗೆ. ಇಲ್ಲ ಅಲ್ಲಿ ಮುಂದೆ ವ್ಯೂ ಪಾಯಿಂಟ್ ಇದೆ, ಆ ವ್ಯೂ ಪಾಯಿಂಟ್ ಹತ್ರ ತೋರಿಸ್ತೀನಿ ನಿಮಗೆ. ಹೋಗಿ ತೋರಿಸಿದ್ದು ಅಲ್ಲೇ. ಇವಾಗ ಇಲ್ಲಿ ಮೇಲೆ ಬಂದೆ ವ್ಯೂ ಪಾಯಿಂಟ್ ಹತ್ರ. ನೋಡಿ ಈ ಕಡೆ ವ್ಯೂ ಪಾಯಿಂಟ್, ಆ ಸೈಡ್ ಒಂದು. ಟೈಮ್ ಆಗ್ತಾಯಿದೆ, ಹೋಯ್ತೀನಿ ನಾನು. ಫೈನಲ್ ಆಗಿ ಮೇಲೆ ಹತ್ಕೊಂಡು ಬಂದ್ಬಿಟ್ಟೆ. ಗಾಡಿ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ ಬನ್ನಿ ನಿಮಗೆ. ಮೇಲೆ ಹತ್ಬಿಟ್ಟು ಬಂದೆ. ಬೋಟಿಂಗ್ ಹೋಗೋಣ ಅಂದರೆ ಆಗಲ್ಲ, ಟೈಮ್ ಆಗೋಯ್ತು, ಮತ್ತು ಸುಸ್ತು ಬೇರೆ ಆಗ್ತಾಯಿದೆ. ನೋಡಿ ಬಂದಾಗ ಗಾಡಿನೇ ಇರಲಿಲ್ಲ ಎಷ್ಟೊಂದು. ಇವಾಗ ನೋಡಿ ಎಷ್ಟು ಗಾಡಿ ಆಗಿದೆ. ಎಲ್ಲ ನೋಡ್ಕೊಳ್ಳಿ, ಟಾಪ್ ವ್ಯೂ ಇದು. ಇಲ್ಲಿಂದ ಟಾಪಲ್ಲಿ ಆ್ಯಂಗಲಲ್ಲಿ ವ್ಯೂ ಇದು ನೋಡಿ. ಈ ಕೆಳಗಡೆ ಎಲ್ಲ ಒಂಥರ ಹಳ್ಳ ಥರ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಬಂದು ಬಾರ್ಡರು. ಈ ಕಡೆ ಬಂದು ಕರ್ನಾಟಕ, ಈ ಕಡೆ ಬಂದು ತಮಿಳ್ನಾಡು. ನೋಡಿ ಹೆಂಗಿದೆ ಲೊಕೇಶನ್. ಜಾಗ ಮಾತ್ರ ಸಖತ್ತಾಗಿದೆ. ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಅಥವಾ ವೀಕೆಂಡು ಹಾಲಿಡೇ ಇದು ಮಾಡಬೇಕು ಅಂದರೆ, ಇದು ಯಾವುದು ಪ್ರಮೋಷನ್ ಏನಿಲ್ಲ, ಬಟ್ ಈ ಹೋಟೆಲಲ್ಲಿ ರೂಮ್ಸು ಅವೈಲೇಬಲ್ ಇದೆ, ಫುಡ್ ಇದೆ, ಎಲ್ಲ ಇದೆ. ಇಲ್ಲೇ ಬೇಕಾದರೆ ಬಂದು ಸ್ಟೇ ಆಗಿ ಇದು ಮಾಡ್ಬೋದು. ಇದು ಓಪನ್ ಇರುತ್ತೆ, ರೂಮ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ ಇಲ್ಲಿ. ಸ್ಯಾಟರ್ಡೆ ಸಂಡೇ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಏನಾದರೂ ಇದ್ದರೆ ಇಲ್ಲಿ ಬಂದು ಇದು ಮಾಡ್ಬೋದು. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಸೊ ಟೇಕ್ ಕೇರ್.